ಮಂಗಳೂರಿನ ಬಹುಕೋಟಿ ವಂಚಕನ ಕೇಸ್ ಒಂದೊಂದಾಗಿ ಹೊರಬರ್ತಾ ಇದೆ. ಹೈಫೈ ಲೈಫ್ ನಡೆಸ್ತಾ ಇದ್ದ ಈತನನ್ನ ಪೊಲೀಸರು ಈಗ ಜೈಲಿಗಟ್ಟಿದ್ದಾರೆ. ಲಕ್ಷ ಮೌಲ್ಯದ ಆಲ್ಕೋಹಾಲ್, ಕೆಜಿಗಟ್ಟಲೆ ಚಿನ್ನ, 1,72,00,000 ಮೌಲ್ಯದ ಚಿನ್ನದುಂಗುರವನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸಾಲ ಕೊಡಿಸುವ ನೆಪದಲ್ಲಿ 32 ಕೋಟಿ ದೋಖಾ. ಮಂಗಳೂರಿನ ಬಹುಕೋಟಿ ವಂಚಕ ಜೈಲು ಪಾಲು. ಗೋವಾ, ಮಹಾರಾಷ್ಟ್ರ, ಯುಪಿ ಉದ್ಯಮಿಗಳಿಗೆ ವಂಚನೆ. ವಂಚಿಸಿದ ಹಣದಲ್ಲಿ ಐಷಾರಾಮಿ ವಿಲ್ಲಾ, ಹೈಫೈ ಜೀವನ. ಮಂಗಳೂರಿನ ಬಹುಕೋಟಿ ವಂಚಕ ರೋಷನ್ ಬಂಧನದ ಬಳಿಕ ಒಂದೊಂದೇ ರೋಚಕ ನಯ ವಂಚನೆಯ ಕಥೆಗಳು ಬಯಲಾಗ್ತಿವೆ. ಉದ್ದಿಮೆದಾರರಿಗೆ ಸಾಲ ಕೊಡಿಸೋದಾಗಿ ಹೇಳಿ ಈತ ವಂಚಿಸಿದ್ದು ಬರೋಬ್ಬರಿ 32 ಕೋಟಿ ರೂಪಾಯಿ. ಸದ್ಯ ವಂಚಕ ರೋಷನ್ ಜೈಲು ಪಾಲಾಗಿದ್ದಾನೆ. ಆದ್ರೆ ಈತನ ಹಿಸ್ಟರಿ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ. ಮಂಗಳೂರಿನ ಜೆಪ್ಪಿನ ಮೊಗರಿನಲ್ಲಿರುವ ಬಂಧಿತ ಐಷಾರಾಮಿ ವಿಲ್ಲಾದ ಅಡುಗುದಾಣದಲ್ಲಿ ಆತ ಪತ್ತೆಯಾಗಿದ್ದ. ಮಲೇಷಿಯಾದ ಹುಡುಗಿಯರ ಜೊತೆ ಮಸ್ತ್ ಮಜಾ ಮಾಡ್ತಿದ್ದ ರೋಷನ್ ಅಲ್ಲೇ ಇರುವ ಅಡುಗುದಾಣ ಹೊಕ್ಕಿದ್ದ. ಆದ್ರೆ ಮಂಗಳೂರು ನಗರ ಪೊಲೀಸರ ತಂಡ ಆತನನ್ನ ಅಲ್ಲಿಂದಲೇ ಹೆಡೆಮುರಿ ಕಟ್ಟಿ ಠಾಣೆಗೆ ಕರೆತಂದಿತ್ತು. ಸದ್ಯ ಈತನ ಮೇಲೆ ಮುಂಬೈ, ಚಿತ್ರದುರ್ಗ ಸೇರಿದಂತೆ ವಿವಿಧೆಡೆ ವಂಚನೆ ಪ್ರಕರಣ ದಾಖಲಾಗಿರುವುದು ಕಂಡುಬಂದಿದೆ. ಲಕ್ಷ ಮೌಲ್ಯದ ವಿದೇಶಿ ಸ್ಕಾಚ್, ಕೆಜಿಗಟ್ಟಲೆ ಚಿನ್ನ, 2 ಕೋಟಿ ವಜ್ರದುಂಗುರ. ರೋಷನ್ ಸಲ್ದಾನನ ವಂಚನೆಯ ಜಾಲ ರಾಜ್ಯವಲ್ಲದೆ ಗೋವಾ, ಮಹಾರಾಷ್ಟ್ರ, ಉತ್ತರ ಪ್ರದೇಶದವರೆಗೂ ಹಬ್ಬಿದೆ. ಅಲ್ಲೆಲ್ಲ ಉದ್ಯಮಿಗಳಿಗೆ ಕೋಟಿ ಮೊತ್ತದ ಸಾಲ ಕೊಡಿಸುವುದಾಗಿ ಹೇಳಿ ಸಖತ್ತಾಗಿ ಚಳ್ಳೆ ಹಣ್ಣು ತಿನ್ನಿಸುತ್ತಾ ಬಂದಿದ್ದ. ಆದ್ರೆ ಚಿತ್ರದುರ್ಗದಲ್ಲಿ ದಾಖಲಾದ ಪ್ರಕರಣದಲ್ಲಿ ಮಾತ್ರ ರೋಷನ್ ಸಲ್ದಾನ ತನ್ನ ವಿಲ್ಲಾ ಬಿಟ್ಟು ಇದೀಗ ಬಿಲಾ ಸೇರುವಂತಾಗಿದೆ. ಮಂಗಳೂರು ನಗರ ಪೊಲೀಸರ ದಾಳಿ ವೇಳೆ ಮನೆಯಲ್ಲಿ 6.27 ಲಕ್ಷ ಮೌಲ್ಯದ ದೇಶಿ ಮತ್ತು ವಿದೇಶಿ ಮದ್ಯಗಳು ಸಿಕ್ಕಿವೆ. 2.75 ಕೋಟಿ ರೂಪಾಯಿ ಮೌಲ್ಯದ ಒಂದು ವಜ್ರದ ಉಂಗುರ, 667 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಲಕ್ಷ ಕೋಟಿ ಬೆಲೆ ಬಾಳುವ ಮನೆಯ ವಸ್ತುಗಳನ್ನ ಕಂಡು ಪೊಲೀಸರು ಶಾಕ್ ಆಗಿದ್ದಾರೆ. ವಂಚಕನ ಮೇಲೆ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತನ ಜೊತೆಗೆ ಇನ್ನೂ ಕೆಲವರು ಭಾಗಿಯಾಗಿರುವ ಶಂಕೆ ಇದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಾಜ್ಯ ಹೊರ ರಾಜ್ಯಗಳಲ್ಲಿ ವಂಚಿಸಿ ಮನೆಯ ಅಡಗುತಾಣ ಸೇರಿದ್ದ ನಯವಂಚಕ ಇದೀಗ ಜೈಲು ಕಂಬಿ ಎಣಿಸುವಂತಾಗಿದೆ. ಸೀಕ್ರೆಟ್ ರೂಮ್ನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದವ ಜೈಲು ಪಾಲಾಗಿದ್ದಾನೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.